Good morning, dear students. ಇವತ್ತಿನ ಟಾಪಿಕ್ ಪ್ಯಾಟರ್ನ್ ಮ್ಯಾಚಿಂಗ್ ವಿತ್ ರೆಗ್ಯುಲರ್ ಎಕ್ಸ್ಪ್ರೆಷನ್ಸ್. ಪ್ಯಾಟರ್ನ್ ಮ್ಯಾಚಿಂಗ್ ಅಂತಂದ್ರೆ ಟು ಸರ್ಚ್ ಫಾರ್ ಎ ಪ್ಯಾಟರ್ನ್ ಆಫ್ ಟೆಕ್ಸ್ಟ್ ಇನ್ ಅ ಗಿವನ್ ಲೈನ್ ಆರ್ ಇನ್ ಅ ಗಿವನ್ ಪ್ಯಾರಾಗ್ರಾಫ್ ಆಫ್ ಟೆಕ್ಸ್ಟ್, ರೈಟ್? ಸೊ ಒಂದು 2-3 ಲೈನ್ ಅಥವಾ ಒಂದು ಲೈನ್ ಆಫ್ ಟೆಕ್ಸ್ಟ್ ಇರುತ್ತೆ ಅನ್ಕೊಳ್ಳಿ. ಸೊ ಅದರಲ್ಲಿ ನಮಗೆ ಬೇಕಿರೋ ವರ್ಡ್ ಇದೆಯೋ ಇಲ್ವೋ ಅಂತ ಸರ್ಚ್ ಮಾಡೋದು, ರೈಟ್? ದಟ್ ಈಸ್ ಕಾಲ್ಡ್ ಆಸ್ ಪ್ಯಾಟರ್ನ್ ಮ್ಯಾಚಿಂಗ್. ಸೊ ನಾವಿಲ್ಲಿ ಸರ್ಚ್ ಮಾಡಿದಾಗ ಸೊ ಇನ್ ಮೆನಿ ಕೇಸಸ್ ಸೊ ನಾವೇನ್ ಮಾಡ್ಬೋದು, ಆ ಸ್ಟ್ರಿಂಗ್ ಏನಾದ್ರು ಸಿಕ್ತು ಅಂತಂದ್ರೆ so we can replace that string with some other string, right? So for that we have a number of functions in JavaScript. So all functions no one by one nodkondu hogana, right? So one simple example in the start madana. So topic is topic ಬಂದು pattern matching with regular expressions. Okay, right. So ಇಲ್ಲಿ ಸ್ಕ್ರಿಪ್ಟ್ ಟ್ಯಾಗ್ ಹಾಕಿದ್ದೀನಿ. ಆ ಸ್ಕ್ರಿಪ್ಟ್ ಟ್ಯಾಗ್ ಒಳಗೆ ಕೋಡ್ ಬರೆಯೋಣ. ಓಕೆ, ನೀವು ಒಂದು ಸ್ಟ್ರಿಂಗ್ ತಗೊಳ್ತೀನಿ, ವೇರಿಯಬಲ್ str, ಸ್ಟ್ರಿಂಗ್ ವೇರಿಯಬಲ್ ತಗೊಳ್ತಾ ಇದ್ದೀನಿ. ಇದ್ರೊಳಗೆ ಐ ಆಮ್ ಸ್ಟೋರಿಂಗ್ ಸಮ್ ಟೆಕ್ಸ್ಟ್ ಆಫ್ ಇನ್ಫಾರ್ಮೇಶನ್, W3 schools, right? So then so ನಮ್ಮ ಸ್ಟ್ರಿಂಗ್ ಬಂದು ಏನು, ವಿಸಿಟ್ W3 schools ಅನ್ನೋದು. ಸೊ ಇದ್ರೊಳಗೆ ಸಪೋಸ್ ಇಫ್ ಐ ವಾಂಟ್ ಟು ಸರ್ಚ್ ವೆದರ್ ದಿಸ್ ವರ್ಡ್ W3 schools ಅನ್ನೋ ವರ್ಡ್ ಇದರಲ್ಲಿ ಇದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಬೇಕು. ಓಕೆ, ಸೊ ಅದಕ್ಕೆ ಸೊ ವಿ ಕ್ಯಾನ್ ಯೂಸ್ str.search. ಸರ್ಚ್ ಅಂತ ಒಂದು ಮೆಥಡ್ ಇದೆ. ಓಕೆ, ಈ ಮೆಥಡ್ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಸರ್ಚ್ ಫಾರ್ ಅ ಪ್ಯಾಟ್ರನ್. ಓಕೆ, ಇಲ್ಲಿ document.write n ಅಂತ ಕೊಡ್ತೀನಿ ನೋಡಿ. ಸೊ ಇದು ಏನ್ ಪ್ರಿಂಟ್ ಮಾಡುತ್ತೆ ಅಂತಂದ್ರೆ, ಸಿ ಹಿಯರ್ ಒಂದು ಬ್ರೇಕ್ ಸ್ಟೇಟ್ಮೆಂಟ್ ಹಾಕೋಣ. ತೆಗ್ದೇ ಬಿಡೋಣ. ಓಕೆ, ಸೊ ಔಟ್ಪುಟ್ ಅಲ್ಲಿ ಏನ್ ಬರ್ತಾ ಇದೆ, 6 ಅಂತ ಔಟ್ಪುಟ್ ಅಲ್ಲಿ ತೋರಿಸ್ತಾ ಇದೆ. ಸೊ ಇದು ಏನು 6 ಅಂತಂದ್ರೆ, ಸೊ ಇಲ್ಲಿ ನೋಡಿ, ದಿಸ್ ಇಸ್ ಅವರ್ ಗಿವನ್ ಟೆಕ್ಸ್ಟ್. ಈ ಟೆಕ್ಸ್ಟ್ ಅಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ, W3 schools ಅನ್ನೋ ವರ್ಡ್ ಇದೆಯೋ ಇಲ್ವೋ ಅಂತ ಸರ್ಚ್ ಮಾಡ್ತಾ ಇದೀವಿ. ಸೊ ಏನ್ ಮಾಡುತ್ತೆ ಆಗ ಈ ಸರ್ಚ್ ನ ಮೆಥಡ್ ಈ ಲೈನ್ ಅಲ್ಲಿ ಈ ನಿಮ್ಮ ವರ್ಡ್ ನ ಸರ್ಚ್ ಮಾಡುತ್ತೆ. ಓಕೆ, ಸೊ ಸರ್ಚ್ ಮಾಡ್ಬಿಟ್ಟು ಸೊ ವಾಟ್ ಇಟ್ ವಿಲ್ ರಿಟರ್ನ್ ಈಸ್, ಸೊ ಇಟ್ ವಿಲ್ ರಿಟರ್ನ್ ದಿ ಪೊಸಿಷನ್ ಆಫ್ ದಿ ಸ್ಟಾರ್ಟಿಂಗ್ ಲೆಟರ್ ಆಫ್ ದಿಸ್ ಗಿವನ್ ವರ್ಡ್. ಈ W3 schools ಅನ್ನೋ ವರ್ಡ್ ಇದೆಯಲ್ಲ, ಈ ವರ್ಡ್ ಈ ಸೆಂಟೆನ್ಸ್ ಅಲ್ಲಿ ಯಾವ ಪೊಸಿಷನ್ ಇಂದ ಸ್ಟಾರ್ಟ್ ಆಗುತ್ತೆ ಅದನ್ನ ಆ ಪೊಸಿಷನ್ ಅನ್ನ ಡಿಸ್ಪ್ಲೇ ಮಾಡುತ್ತೆ. ಓಕೆ, ಸೊ ಸಿ ಹಿಯರ್, ಸೊ ಕೌಂಟ್ ಮಾಡ್ಕೊಂಡು ಹೋಗೋಣ ಪೊಸಿಷನ್ ನ. ಸೊ ವಿ
starting v ಬಂದು it is 0, then I ಗೆ 1, s ಗೆ 2, I ಗೆ 3, t ಗೆ 4, ಈ ಸ್ಪೇಸ್ ಗೆ 5 ಮತ್ತೆ w ಗೆ 6. So it is returning 6. Okay. Suppose ಈ W3 schools ಬದಲು ನಾನು ವಿಸಿಟ್ ಅನ್ನೋದನ್ನ ಕೊಡ್ತೀನಿ ನೋಡಿ. ಸೊ ಇವಾಗ ಏನು ರಿಟರ್ನ್ ಮಾಡ್ಬೇಕದು, ಏನ್ ರಿಟರ್ನ್ ಮಾಡುತ್ತೆ ಈಗ 1 ಅಂತ ರಿಟರ್ನ್ ಮಾಡುತ್ತೆ. ಸಾರಿ, ಇಟ್ ವಿಲ್ ರಿಟರ್ನ್ 0 ಬಿಕಾಸ್ ಇದನ್ನ ಅದು ಅರೇ ಅಂತ ಸ್ಟೋರ್ ಮಾಡೋದ್ರಿಂದ ಸೊ ಸ್ಟಾರ್ಟಿಂಗ್ ಇಂಡೆಕ್ಸ್ ಏನಿರುತ್ತೆ 0 ಇರುತ್ತೆ. ಸೊ ಇಟ್ ವಿಲ್ ರಿಟರ್ನ್ 0 ಇಂದ ಸ್ಟಾರ್ಟ್ ಆಗ್ತಾರೆ, ಅದಕ್ಕೆ 0 it will return. Okay. So this is about the search method. Okay. So ಅದಾದ್ಮೇಲೆ ನೀವು ಸರ್ಚ್ ಮಾಡಿದ್ಮೇಲೆ so you can replace that string or that text with some other string. So using the replace function. Okay. ಸೊ ರೀಪ್ಲೇಸ್ ಫಂಕ್ಷನ್ ಯೂಸ್ ಮಾಡಿಕೊಂಡು ನೀವು ಆ ಸ್ಟ್ರಿಂಗ್ ಅನ್ನ ನಮ್ಗೆ ಬೇಡ ಆ ವರ್ಡ್ ಬೇರೆ ವರ್ಡ್ ರೀಪ್ಲೇಸ್ ಆಗಬೇಕು ಅಂತಂದ್ರೆ ಸೊ ಅವಾಗ ಯು ಕ್ಯಾನ್ ಯೂಸ್ ದಿ ರೀಪ್ಲೇಸ್ ಫಂಕ್ಷನ್. ಓಕೆ. ಸೊ ವೇರಿಯಬಲ್ str ಈಕ್ವಲ್ಸ್ ಇಲ್ಲಿ ಬೇರೆ ಟೆಕ್ಸ್ಟ್ ತಗೊಳ್ತೀನಿ ನೋಡಿ, ಮೋರ್ ದ್ಯಾನ್ 75% means actually more than 75% ಅಂತಂದ್ರೆ ಡಿಸ್ಟಿಂಕ್ಷನ್ ಅಲ್ವಾ. ಸೊ ಬೈ ಮಿಸ್ಟೇಕ್ ಸಪೋಸ್ ನಾವು ಏನಾದ್ರು ಫೇಲ್ ಅಂತ ಟೈಪ್ ಮಾಡ್ಬಿಟ್ಟಿರ್ತೀವಿ ಅನ್ಕೊಳ್ಳಿ. ಓಕೆ. ಸೊ ಇನ್ ದಟ್ ಕೇಸ್ ಸೊ ವಿ ಕ್ಯಾನ್ ರೀಪ್ಲೇಸ್ ದಿಸ್ ಫೇಲ್, ದಿ ವರ್ಡ್ ಫೇಲ್ ವಿತ್ ದಿ ವರ್ಡ್ ಡಿಸ್ಟಿಂಕ್ಷನ್. ಓಕೆ. ಸೊ ಅದಕ್ಕೆ ವಿ ಯೂಸ್ ದಿ ರೀಪ್ಲೇಸ್ ಫಂಕ್ಷನ್ str dot replace. ಆ ಫಂಕ್ಷನ್ ಯಾವುದು ಹಂಗೆ ಹೆಸರು ಅನಿತನ್ ಮಲಗಿದೆ ಅಂತಾನು ಅದೇ చేస్తాను ಹಂಗ ಬೋಯ್ತು ನನ್ನ ಅವು ಬೇರೆ ಮ್ಯೂಟ್ ಮಾಡ್ಕೊಳ್ಳಿ. ಮನೆ ತಂದಿದೆ ಅಂತ ನಾವು ನವಲಿತನ ಮ್ಯೂಟ್ ಮಾಡ್ಕೊಳ್ಳಿ ಯಾರು. ಬ್ರೇಕ್ ಸ್ಟೇಟ್ಮೆಂಟ್ ಹಾಕೋಣ ಇಲ್ಲಿ. Okay. Okay. It's okay. No problem. ಸೊ ಇಲ್ಲಿ ಇದು ರೀಪ್ಲೇಸ್ ಆಗ್ತಾ ಇಲ್ಲ. ಏನ್ ತಪ್ಪಾಗಿದೆ ಈಗ? ಫೇಲ್ ಅನ್ನೋದು ಡಿಸ್ಟಿಂಕ್ಷನ್ಗೆ ರೀಪ್ಲೇಸ್ ಆಗ್ಬೇಕು. ಏನ್ ತಪ್ಪಾಗಿರ್ಬೋದು? ಇಲ್ಲಿ ಏನ್ ತಪ್ಪಾಗಿದೆ ಹೇಳ್ತೀರಾ? ಇದನ್ನ ಇಲ್ಲಿ ಹಾಕೋಣ, ಫೇಲ್. ಎಸ್. ಸೊ ಈಗ ರೀಪ್ಲೇಸ್ ಆಯ್ತು ನೋಡಿ. ಸೊ ಏನ್ ಮಾಡ್ಬೇಕು, ಇಲ್ಲಿ ಒರಿಜಿನಲ್ ಸ್ಟ್ರಿಂಗ್ ಅಲ್ಲಿ ಏನಿರುತ್ತೆ ಆ ವರ್ಡ್ ನ ಹಾಕ್ಬಿಟ್ಟು ಮತ್ತೆ ಅಂದ್ರೆ ನಿಮ್ಗೆ ಯಾವ ವರ್ಡ್ ರೀಪ್ಲೇಸ್ ಆಗ್ಬೇಕು ಆ ವರ್ಡ್ ನ ಹಾಕಿ ಇಲ್ಲಿ. ದೆನ್ ಈ ಫೇಲ್ ಅನ್ನೋದು ಯಾವ್ದ್ರ ಜೊತೆ ರೀಪ್ಲೇಸ್ ಆಗ್ಬೇಕು ಸೊ ಅದನ್ನ ಸೆಕೆಂಡ್ ಪ್ಯಾರಾಮೀಟರ್ ಆಗಿ ಕಳಿಸ್ಬೇಕು. ರೈಟ್. ಸೊ ಇನ್ ದಟ್ ಕೇಸ್ ಸೊ ಈ ಫೇಲ್ ಅನ್ನೋದು ಈ ಡಿಸ್ಟಿಂಕ್ಷನ್ ಆಗಿ ರೀಪ್ಲೇಸ್ ಆಗುತ್ತೆ. ಓಕೆ. ಸೊ ದಿಸ್ ಅಬೌಟ್ ರೀಪ್ಲೇಸ್ ಫಂಕ್ಷನ್. ಓಕೆ. ಸೊ ಇಲ್ಲಿ
ಈ ಸರ್ಚ್ ಮತ್ತೆ ಈ ರೀಪ್ಲೇಸ್ ಫಂಕ್ಷನ್ಗಳು ಏನಿದಾವೆ, ಸೊ ಇದನ್ನ ನಾವು ರೆಗ್ಯುಲರ್ ಎಕ್ಸ್ಪ್ರೆಷನ್ಸ್ ಅಂದ್ರೆ ಇನ್ನು we can add strength to these functions. For example, ಇಲ್ಲಿ ನಾವೇನ್ ಮಾಡ್ತಾ ಇದೀವಿ, ಸರ್ಚ್ ಅನ್ನೋದ್ರಲ್ಲಿ ಜಸ್ಟ್ ಯಾವ ವರ್ಡ್ ಬೇಕೋ ಅದನ್ನ ಕೊಡ್ತಾ ಇದೀವಲ್ವಾ. ಸೊ ಇದ್ರ ಜೊತೆಗೆ ಒಂದು ಪ್ಯಾರಾಮೀಟರ್ ಯೂಸ್ ಮಾಡಬಹುದು ಕಾಲ್ಡ್ ಆಸ್ ಐ. ಸೊ ಈ ಐ ಅನ್ನೋದು ಏನ್ ಮಾಡುತ್ತೆ ಅಂತಂದ್ರೆ, ಸೊ ಐ ಸ್ಟ್ಯಾಂಡ್ಸ್ ಫಾರ್ ಇಗ್ನೋರ್ ಕೇಸ್. ಓಕೆ, ಒಂದ್ ಸೆಕೆಂಡ್ ಇರಿ. ಓಕೆ, ಸೊ ಸಿ ಹಿಯರ್, ಇದಕ್ಕೆ ನಾನು ಸ್ಲ್ಯಾಶ್ ಐ ಅಂತ ಹಾಕ್ತೀನಿ. ಓಕೆ, ಇಲ್ಲಿ ಸ್ಲ್ಯಾಶ್ ಐ ಅಂತ ಹಾಕಿದ್ರು ಔಟ್ಪುಟ್ ಅಲ್ಲಿ ಸರ್ಚ್ ವಿಸಿಟ್ n. Yes. One second. Okay. Yes, visit W3 schools search. Okay. Yes. So ಇಲ್ಲಿ ನೋಡಿರಿ, ಸೊ ಏನ್ ಮಾಡ್ತಾ ಇದೀವಿ, ಅಗೇನ್ ವಿ ಆರ್ ಸರ್ಚಿಂಗ್ ಫಾರ್ ದಿಸ್ ವರ್ಡ್ W3 schools ಅನ್ನೋ ವರ್ಡ್ ನ ಸರ್ಚ್ ಮಾಡ್ತಾ ಇದೀವಿ. ಸೊ ಅಂಡ್ ಹಿಯರ್ ಐ ಆಮ್ ರೈಟಿಂಗ್, ಐ ಆಮ್ ಟ್ರೈಂಗ್ ಟು ಪ್ರಿಂಟ್ ಡಾಕ್ಯುಮೆಂಟ್ ಡಾಟ್ ರೈಟ್ ಎನ್. ಓಕೆ, ಸೊ ಇಲ್ಲಿ ಏನ್ ರಿಟರ್ನ್ ಮಾಡುತ್ತೆ, ಅದು ಆ ವರ್ಡ್ ನ ಸರ್ಚ್ ಮಾಡ್ಬಿಟ್ಟು ಆ ವರ್ಡ್ ಪೊಸಿಷನ್ ನ ಇಟ್ ಈಸ್ ರಿಟರ್ನಿಂಗ್. ಓಕೆ, ಸೊ ಇಲ್ಲಿ ಇನ್ನೂ ಒಂದು ಆಪ್ಷನ್ ಯೂಸ್ ಮಾಡ್ತಾ ಇದೀನಿ ನಾನು, ಕಾಲ್ಡ್ ಆಸ್ ಐ, ಅಂದ್ರೆ ಇಗ್ನೋರ್ ಕೇಸ್. ಸೊ ಐ ಸ್ಟ್ಯಾಂಡ್ಸ್ ಫಾರ್ ಇಗ್ನೋರ್ ಕೇಸ್. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಹೇಗೆ ಯಾವ ರೀತಿ ಇದೆ W3 schools, ಸ್ಮಾಲ್ ಲೆಟರ್ ಕ್ಯಾಪಿಟಲ್ ಲೆಟರ್ ಹೇಗಿದೆ ಅದೇ ರೀತಿ ಕೊಟ್ಟಿದ್ದೀನಿ ನಾನು ಇಲ್ಲಿ. ಓಕೆ, ಸಪೋಸ್ ಇಲ್ಲಿ ಕ್ಯಾಪಿಟಲ್ ಲೆಟರ್ W ಬದಲು ಸ್ಮಾಲ್ ಲೆಟರ್ W ಕೊಟ್ರೆ, ಓಕೆ, ಸೊ ಐ ಅನ್ನೋದನ್ನ ತೆಗೆದ್ಬಿಡ್ತೀನಿ, ರೈಟ್. ಸೊ ಈಗ ನೋಡಿ, ಸೊ ಏನ್ ರಿಟರ್ನ್ ಮಾಡುತ್ತೆ ಅಂತ, ಅದು ಸಿ ಹಿಯರ್, ಇಟ್ ಈಸ್ ರಿಟರ್ನಿಂಗ್ -1. ಸೊ ಮೊದಲು ಏನ್ ರಿಟರ್ನ್ ಮಾಡ್ತಾ ಇತ್ತು, ಇಲ್ಲಿ ನಾನು W ಹಾಕಿದ ಕ್ಯಾಪಿಟಲ್ ಲೆಟರ್ W ಕೊಟ್ಬಿಟ್ಟು ಇಲ್ಲಿ ಐ ಅಂತ ಕೊಟ್ಟಾಗ ಸೊ ಕರೆಕ್ಟ್ ಆಗಿ ಅದು ಸರ್ಚ್ ಮಾಡ್ತಾ ಇತ್ತು. ಬಟ್ ಯಾವಾಗ ನಾನು ಇಲ್ಲಿ ಸ್ಮಾಲ್ ಲೆಟರ್ ಕೊಟ್ಬಿಟ್ಟು ಐ ಅನ್ನೋದನ್ನ ತೆಗಿತಾ ಇದ್ದೀನಿ, ಸೊ ಇಟ್ ಈಸ್ ರಿಟರ್ನಿಂಗ್ ಫಾಲ್ಸ್. -1 ಅಂತಂದ್ರೆ ಫಾಲ್ಸ್. ಸೊ ಏನಕ್ಕೆ ಅಂತಂದ್ರೆ, ಸೊ ದಿಸ್ ಕ್ಯಾಪಿಟಲ್ ಲೆಟರ್ ಈಸ್ ನಾಟ್ ಮ್ಯಾಚಿಂಗ್. ಸೊ ಇಲ್ಲಿ ಕ್ಯಾಪಿಟಲ್ ಲೆಟರ್ W ಇದೆ, ಬಟ್ ನಾನು ಇಲ್ಲಿ ಸರ್ಚ್ ಮಾಡ್ಬೇಕಾದ್ರೆ ಏನ್ ಮಾಡ್ತಾ ಇದ್ದೀನಿ, ಸ್ಮಾಲ್ ಲೆಟರ್ ಕೊಡ್ತಾ ಇದ್ದೀನಿ. ಸೊ ಇಟ್ ಈಸ್ ನಾಟ್ ರಿಸಲ್ಟಿಂಗ್ ಇನ್ ಅ ಟ್ರೂ ಸರ್ಚ್. ಸೊ ಅದು ಕೇಸ್ ನ ಇಗ್ನೋರ್ ಮಾಡಬೇಕು, ಅದು ಸ್ಮಾಲ್ ಲೆಟರ್ ಆಗಿರ್ಬೋದು ಇಲ್ಲ ಕ್ಯಾಪಿಟಲ್ ಲೆಟರ್ ಆಗಿರ್ಬೋದು.
ಸೊ ಯಾವ್ದಾದ್ರು ಸರಿ ಒಟ್ಟು ಆ ವರ್ಡ್ ಇದ್ರೆ ಸಾಕು. ಸೊ ಆ ರೀತಿ ಸರ್ಚ್ ಮಾಡ್ಬೇಕು ಅಂತಂದ್ರೆ ಸೊ ನಾವೇನ್ ಮಾಡ್ಬೇಕು, ಇಲ್ಲಿ ಇಗ್ನೋರ್ ಕೇಸ್ ಆಪ್ಷನ್ ನ ಇನ್ಕ್ಲೂಡ್ ಮಾಡಬೇಕು. ದಟ್ ಈಸ್ ಐ, ಸ್ಮಾಲ್ ಲೆಟರ್ ಐ. ಸೊ ಕೇಸ್ ನ ಇಗ್ನೋರ್ ಮಾಡಬೇಕು, ಸ್ಮಾಲ್ ಲೆಟರ್ ಅಪ್ಪರ್ ಕೇಸ್ ಆರ್ ಲೋಯರ್ ಕೇಸ್ ನ ಇಗ್ನೋರ್ ಮಾಡಬೇಕು ಅಂತಂದ್ರೆ ಯು ಹ್ಯಾವ್ ಟು ಇನ್ಕ್ಲೂಡ್ ದಿಸ್ ಆಪ್ಷನ್, ದಟ್ ಈಸ್ ಸ್ಮಾಲ್ ಲೆಟರ್ ಐ. ಓಕೆ, ಈಗ ನೋಡಿ it has to return 6 instead of -1, it has to return 6. See here, so ಈಗ 6 ಅನ್ನೋದನ್ನ ರಿಟರ್ನ್ ಮಾಡ್ತಾ ಇದೆ. So that is the benefit of using this small I option. I ಅಂತಂದ್ರೆ it is ignore case. Okay, so ಇದನ್ನ ನೀವು replace function ಜೊತೆಗೂ ಕೂಡ ಯೂಸ್ ಮಾಡಬಹುದು. Okay, so just really replace ಅಂತ ಹಾಕ್ತೀನಿ ನೋಡಿ. Replace this W3 schools with Microsoft. Okay, so ನಾನು ಇಲ್ಲಿ ಏನ್ ಮಾಡ್ತಾ ಇದೀನಿ, ವಿತೌಟ್ ಗಿವಿಂಗ್ ಐ ಆಪ್ಷನ್, ಇಗ್ನೋರ್ ಕೇಸ್ ನ ಕೊಡ್ದೇನೆ ಸಪೋಸ್ ನಾ ಈ ರೀತಿ ಕೊಟ್ರೆ W3 schools ನ ಮೈಕ್ರೋಸಾಫ್ಟ್ ಜೊತೆ ರೀಪ್ಲೇಸ್ ಮಾಡು. ಓಕೆ, ಬಟ್ ನಾ ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, ಇಲ್ಲಿ ಕ್ಯಾಪಿಟಲ್ ಲೆಟರ್ ಇದೆ ಬಟ್ ಇಲ್ಲಿ ರೀಪ್ಲೇಸ್ ಫಂಕ್ಷನ್ ಅಲ್ಲಿ ಸ್ಮಾಲ್ ಲೆಟರ್ ಕೊಡ್ತಾ ಇದ್ದೀನಿ. ಸೊ ಈ ಕೇಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ದಿಸ್ ವರ್ಡ್ W3 schools will not be replaced with the Microsoft. Okay, because of this case mismatch. Okay, see here, ನಮ್ಮ ಒರಿಜಿನಲ್ ಸ್ಟ್ರಿಂಗ್ ಏನು, ವಿಸಿಟ್ W3 schools. ನಾ ಇಲ್ಲಿ ರೀಪ್ಲೇಸ್ ಫಂಕ್ಷನ್ ನ ಕಾಲ್ ಮಾಡ್ತಾ ಇದ್ರು, ಸೊ ಇಟ್ ಈಸ್ ನಾಟ್ ರೀಪ್ಲೇಸಿಂಗ್ ದಿಸ್ ವರ್ಡ್ W3 schools ವಿತ್ ಮೈಕ್ರೋಸಾಫ್ಟ್. ಏನಕ್ಕೆ ಅಂತಂದ್ರೆ ಇಲ್ಲಿ ಕ್ಯಾಪಿಟಲ್ ಲೆಟರ್ ಇದೆ ಬಟ್ ಇಲ್ಲಿ ಸ್ಮಾಲ್ ಲೆಟರ್ ಇದೆ. ಸೊ ಇದು ಈ ಅಪ್ಪರ್ ಕೇಸ್ ಮತ್ತೆ ಲೋಯರ್ ಕೇಸ್ ನ ಇಗ್ನೋರ್ ಮಾಡಬೇಕು ಅಂತಂದ್ರೆ ಸೊ ಈ ಆಪ್ಷನ್ ನ ಇನ್ಕ್ಲೂಡ್ ಮಾಡಿ, ದಟ್ ಇಸ್ ಸ್ಮಾಲ್ ಲೆಟರ್ ಐ. ಸೊ ಈಗ ನೋಡೋಣ, ಔಟ್ಪುಟ್ ಅಬ್ಸರ್ವ್ ಮಾಡಿ, W3 schools ಅನ್ನೋದು ಮೈಕ್ರೋಸಾಫ್ಟ್ ಅನ್ನೋ ವರ್ಡ್ ಇಂದ ರೀಪ್ಲೇಸ್ ಆಗುತ್ತೆ. ಮತ್ತೆ ತಪ್ಪು ಕೊಟ್ಟಿದೀವ ಇನ್ನು, ಕೇಸ್ ಇಗ್ನೋರ್, yes. So now see here, ಈ W3 schools ಅನ್ನೋದು ಮೈಕ್ರೋಸಾಫ್ಟ್ ಅನ್ನೋ ವರ್ಡ್ ಜೊತೆಗೆ ರೀಪ್ಲೇಸ್ ಆಗಿದೆ. ಓಕೆ, ಸೊ ದಿಸ್ ಇಸ್ ಇಗ್ನೋರ್ ಕೇಸ್. ಸೊ ಇದೇ ರೀತಿ ನಾವು ಬೇರೆ ಬೇರೆ ಆಪ್ಷನ್ ಕೂಡ ಟ್ರೈ ಮಾಡ್ಬೋದು. ಸೊ ಇದು ಐ ಆಪ್ಷನ್ ಆಯ್ತು. ಸೊ ಲೈಕ್ ದಟ್ ವಿ ಹ್ಯಾವ್ ಜಿ ಆಪ್ಷನ್ ಆಲ್ಸೋ. ಸೊ ಈ ಜಿ ಏನು ಅಂತಂದ್ರೆ, ಸೊ ದಿಸ್ ಇಸ್ global match. So G is for global match. Okay, so ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ.
ಸೊ ದಿಸ್ ಜಿ ಫಂಕ್ಷನ್, ಸೊ ಇದೇನ್ ಮಾಡ್ತಾರೆ, ಗ್ಲೋಬಲ್ ಮ್ಯಾಚ್ ಮೀನ್ಸ್, ಸೊ ಒಂದು ಗಿವನ್ ಲೈನ್ ಆಫ್ ಟೆಕ್ಸ್ಟ್ ಅಲ್ಲಿ ಎಲ್ಲೆಲ್ಲಿ ಮೈಕ್ರೋಸಾಫ್ಟ್ ಅನ್ನೋ ವರ್ಡ್ ಇರುತ್ತೆ, ಸೊ ಅಲ್ಲೆಲ್ಲ ಆ ಪೊಸಿಷನ್ ಆರ್ ಇಟ್ ವಿಲ್ ರಿಟರ್ನ್ ದೋಸ್ ವರ್ಡ್ಸ್. ಓಕೆ, ಸೊ ಈ ಸೆಂಟೆನ್ಸ್ ಅಲ್ಲಿ ಮೈಕ್ರೋಸಾಫ್ಟ್ ಅನ್ನೋದು 2 ಸಲ ರಿಪೀಟ್ ಆಗಿದೆ. ಸೊ ಇಟ್ ಈಸ್ ರಿಟರ್ನಿಂಗ್ ಬೋತ್ ವರ್ಡ್ಸ್. ಓಕೆ, ಸೊ ದಟ್ ಈಸ್ ಗ್ಲೋಬಲ್ ಮ್ಯಾಚ್. Okay, so it will search for the entire line of text. Okay. So then we have one more option called as yum. So yum function ಏನ್ ಮಾಡುತ್ತೆ ನೋಡೋಣ. So yum function ಏನ್ ಮಾಡುತ್ತೆ ಅಂತಂದ್ರೆ, so it will search for a pattern in the given line of text and it performs multi-line matching. Okay, so multi-line matching ಅಂತಂದ್ರೆ, suppose a word ಏನಾದ್ರೂ more than one line ಅಲ್ಲಿ ಇತ್ತು ಅಂತಂದ್ರೆ, ಈ ಮೈಕ್ರೋಸಾಫ್ಟ್ ಅನ್ನೋ ವರ್ಡ್ more than one line ಅಲ್ಲಿ ಇತ್ತು ಅಂತಂದ್ರೆ, ಸೊ ಯಾವೆಲ್ಲ ಲೈನ್ ಅಲ್ಲಿ ಆ ವರ್ಡ್ ಇದೆ, ಸೊ ಅಲ್ಲೆಲ್ಲ, ಸೊ ದೋಸ್ ವರ್ಡ್ಸ್ ಇಟ್ ವಿಲ್ ರಿಟರ್ನ್. ಸೊ ಇದಿನ್ನು ಕ್ಲಿಯರ್ ಆಗಿ ಅರ್ಥ ಆಗ್ಬೇಕು ಅಂತಂದ್ರೆ, ಸೊ ಇಲ್ಲಿ ನೋಡಿ, ಇಲ್ಲಿ ಸ್ಲ್ಯಾಶನ್ ಹಾಕ್ತೀನಿ. ಓಕೆ, ಮತ್ತೆ ಇಲ್ಲಿ ಸ್ಲ್ಯಾಶನ್. So see here, so ಇಲ್ಲಿ ಮೈಕ್ರೋಸಾಫ್ಟ್ ಅನ್ನೋ ವರ್ಡ್. ಓಕೆ, ಸ್ಲ್ಯಾಶನ್ ಮೀನ್ಸ್, ಸೊ ದಿಸ್ ವರ್ಡ್ ವಿಲ್ ಸ್ಟಾರ್ಟ್ ಫ್ರಮ್ ದಿ ನೆಕ್ಸ್ಟ್ ಲೈನ್ ಆಫ್ ಟೆಕ್ಸ್ಟ್. ಸೊ ಇಲ್ಲಿ ನಿಮ್ಗೆ ಕಾಣಿಸೋದಿಲ್ಲ, ಸೊ ಒಂದೇ ಲೈನ್ ಅಲ್ಲಿ ಕಾಣಿಸುತ್ತೆ. ಬಟ್ ಸ್ಲ್ಯಾಶನ್ ಅಂತಂದ್ರೆ, ಸೊ ಈ ವಿಸಿಟ್ ಅನ್ನೋದು ಫಸ್ಟ್ ಲೈನ್ ಅಲ್ಲಿ, ಮತ್ತೆ ಮೈಕ್ರೋಸಾಫ್ಟ್ ಅನ್ನೋದು ಸೆಕೆಂಡ್ ಲೈನ್ ಅಲ್ಲಿ. ಓಕೆ, ದೆನ್ ಥರ್ಡ್ ಲೈನ್ ಅಲ್ಲಿ ಅಗೇನ್ ಮೈಕ್ರೋಸಾಫ್ಟ್ ವರ್ಡ್ ಅನ್ನೋದು ಬರುತ್ತೆ. ಸೊ ಇದು ಯಾವ ತರ ಇರುತ್ತೆ ಅಂತಂದ್ರೆ, ವಿಸಿಟ್, ಮತ್ತೆ ಸೆಕೆಂಡ್ ಲೈನ್ ಅಲ್ಲಿ ಇಲ್ಲಿ ವಿಸಿಟ್ ಆದ್ಮೇಲೆ ಸ್ಲ್ಯಾಶನ್ ಹಾಕಿರೋದ್ರಿಂದ, ಸೊ ಸೆಕೆಂಡ್ ಲೈನ್ ಇಂದ ಈ ಮೈಕ್ರೋಸಾಫ್ಟ್ ಅನ್ನೋ ವರ್ಡ್ ಬಂದು, ಓಕೆ, ಸೆಕೆಂಡ್ ಲೈನ್ ಅಲ್ಲಿ ವೆಲ್ಕಮ್ ಟು ಅಂತ ಇರುತ್ತೆ. ಮತ್ತೆ ಥರ್ಡ್ ಲೈನ್ ಅಲ್ಲಿ ಇಲ್ಲಿ ನೋಡಿ, ಇಲ್ಲಿ ಮತ್ತೆ ನಾ ಸ್ಲ್ಯಾಶನ್ ಹಾಕಿರೋದ್ರಿಂದ, ಸೊ ಈ ಮೈಕ್ರೋಸಾಫ್ಟ್ ಅನ್ನೋ ವರ್ಡ್, so it will go to this third line. Okay, so ಯಾವೆಲ್ಲ ಲೈನ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಮೈಕ್ರೋಸಾಫ್ಟ್ ಅನ್ನೋ ವರ್ಡ್ ಇದೆ, ಓಕೆ, ಸೊ ಆ ವರ್ಡ್ ಅನ್ನೆಲ್ಲ ರಿಟರ್ನ್ ಮಾಡುತ್ತೆ. ರೈಟ್, ಸೊ ಈಗ ರನ್ ಮಾಡೋಣ. ಸೊ we have to use this cap operator. Okay, Microsoft ida comma ಹಾಕ್ಬಿಟ್ಟಿದೀವಿ, still not match. Okay, slashing. Yes, it is correct. ಬೇರೆ ಎಲ್ಲೋ ಒಂದು ಲೈನ್ ಅಲ್ಲಿ ತಪ್ಪಾಗಿದೆ, ಸೊ ವಿ ಆರ್ ನಾಟ್ ಗೆಟಿಂಗ್ ದಿ ಔಟ್ಪುಟ್. ಎಸ್,
ಓಕೆ ಓಕೆ ಮೈಕ್ರೋಸಾಫ್ಟ್ ಸ್ಪೆಲ್ಲಿಂಗ್ ತಪ್ಪಿದೆ. ಇಲ್ಲ ಸರಿ ಇದೆ ಅಲ್ಲ, ಇಲ್ಲಿ ಮೈಕ್ರೋಸಾಫ್ಟ್ ಸ್ಪೆಲ್ಲಿಂಗ್ ಸರಿ ಇದೆ. ಎಸ್, ಇಲ್ಲಿ ಒಂದು ಟೆಕ್ಸ್ಟ್ ಇತ್ತಲ್ಲ ಸ್ಕ್ರಿಪ್ಟ್ ಟ್ಯಾಗ್ ಒಳಗೆ, ಸೊ ಅದಕ್ಕೆ ವಿ ಆರ್ ನಾಟ್ ಗೆಟಿಂಗ್ ದಿ ಔಟ್ಪುಟ್. ಎಸ್, ಸೊ ಸಿ ಹಿಯರ್, ಸೊ ಇಲ್ಲಿ /n ಎಲ್ಲೆಲ್ಲಿ ಬರುತ್ತೆ, ಸೊ ಅಲ್ಲೆಲ್ಲ ಇಟ್ ವಿಲ್ ಫೈಂಡ್ ದಿ ಮೈಕ್ರೋಸಾಫ್ಟ್ ವರ್ಡ್, ಸೊ ಅಂಡ್ ಇಟ್ ವಿಲ್ ರಿಟರ್ನ್. ಸೊ ಮೈಕ್ರೋಸಾಫ್ಟ್ ಅನ್ನೋ ವರ್ಡ್ 2 ಕಡೆ ಬಂದಿರೋದ್ರಿಂದ ಸೊ 2 ಔಟ್ಪುಟ್ನು ಇಟ್ ಈಸ್ ರಿಟರ್ನ್. 2 ಸಲ ಮೈಕ್ರೋಸಾಫ್ಟ್ ಅನ್ನೋ ವರ್ಡ್ ನ ರಿಟರ್ನ್ ಮಾಡ್ತಾ ಇದೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ಎಂ ಆಪ್ಷನ್. ಸೊ ಅಂಡ್ ಇಲ್ಲೇನೆ ಈ 3 ಆಪ್ಷನ್ನುವೆ ಸೊ ವಿ ಕ್ಯಾನ್ ಯೂಸ್. ಸೊ ಫಾರ್ ಎಕ್ಸಾಂಪಲ್ ಸಿ ಹಿಯರ್, ಐ ಅಂತಂದ್ರೆ ಇಗ್ನೋರ್ ಕೇಸ್. ಓಕೆ, ಸೊ ಇಗ್ನೋರ್ ಕೇಸ್ ಅಲ್ಲಿ ಸಪೋಸ್ ಇಲ್ಲಿ ಎಂ ಅಂತ ಹಾಕ್ತೀನಿ. ಓಕೆ, ಸೊ ಇಟ್ ಹ್ಯಾಸ್ ಟು ಇಗ್ನೋರ್ ದಿ ಕೇಸ್. ಸೊ ಈಗಲೂ ಕೂಡ ಸೇಮ್ ಔಟ್ಪುಟ್ ಬರುತ್ತೆ ನಮಗೆ. See here, so same output we will get. So ಇಲ್ಲಿ ಸ್ಮಾಲ್ ಲೆಟರ್ ಎಂ ಇದೆ, ಬಟ್ ಇಲ್ಲಿ ನಾನು ಕ್ಯಾಪಿಟಲ್ ಲೆಟರ್ ಎಂ ಕೊಟ್ಟಿದ್ದೀನಿ. ಸೊ ದಿ ಕೇಸ್ ಇಸ್ ನಾಟ್ ಮ್ಯಾಚಿಂಗ್ ಹಿಯರ್. ಸೊ ಇಟ್ ವಿಲ್ ರಿಟರ್ನ್, ಇಟ್ ವಿಲ್ ಇಗ್ನೋರ್ ದಿ ಕೇಸ್. ಓಕೆ, ಅಂಡ್ ಇಟ್ ವಿಲ್ ರಿಟರ್ನ್ ದಿ ಮೈಕ್ರೋಸಾಫ್ಟ್ ವರ್ಡ್ ಟ್ವೈಸ್. ಸೊ ಏನಕ್ಕೆ ಅಂತಂದ್ರೆ ಇಲ್ಲಿ ಒಂದ್ಸಲ ಮೈಕ್ರೋಸಾಫ್ಟ್ ಇದೆ, ಮತ್ತೆ ಇಲ್ಲಿ ಒಂದ್ಸಲ ಮೈಕ್ರೋಸಾಫ್ಟ್ ಇದೆ. ಓಕೆ, ಸೊ ದಿಸ್ ಇಸ್ ಅಬೌಟ್ different pattern matching modifiers. So 3 pattern matching modifiers ಇದೆ. ಸೊ ಒಂದು ಇಗ್ನೋರ್ ಕೇಸ್, ಇನ್ನೊಂದು ಗ್ಲೋಬಲ್ ಮ್ಯಾಚ್, ಸೊ ಇನ್ನೊಂದು ಎಂ ಸ್ಟ್ಯಾಂಡ್ಸ್ ಫಾರ್ ಮಲ್ಟಿ ಲೈನ್ ಮೋಡ್. ಮಲ್ಟಿ ಲೈನ್ ಮೋಡ್. ಸೊ ಈ 3 ಆಪ್ಷನ್ ಯೂಸ್ ಮಾಡಬಹುದು ಆಸ್ ಅ ಮಾಡಿಫೈಯರ್ಸ್. So along with this, ಈ ರೆಗ್ಯುಲರ್ ಎಕ್ಸ್ಪ್ರೆಷನ್ಸ್ ಅಲ್ಲಿ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್, ಈ ರೆಗ್ಯುಲರ್ ಎಕ್ಸ್ಪ್ರೆಷನ್ ಅನ್ನೋದು. ಓಕೆ, ಸೊ ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅದಾದ್ಮೇಲೆ ವಿ ಹ್ಯಾವ್ ರೆಗ್ಯುಲರ್ ಎಕ್ಸ್ಪ್ರೆಷನ್ ಪ್ಯಾಟ್ರನ್ಸ್. ಸೊ ಈ ಪ್ಯಾಟ್ರನ್ಸ್ ಅಲ್ಲಿ ಸೊ ಅಗೈನ್ ಸೊ ಇದಿಷ್ಟು ಮಾಡಿಫೈಯರ್ಸ್ ಆದ್ರೆ ಪ್ಯಾಟ್ರನ್ಸ್ ಅಂತ ಬರುತ್ತೆ. ಓಕೆ, ಪ್ಯಾಟ್ರನ್ಸ್ ಅಲ್ಲಿ ವಿ ಹ್ಯಾವ್ ABC, ದೆನ್ 0 to 9, ಮತ್ತೆ ಆಲ್ಟರ್ನೇಟ್ ಐದರ್ X ಆಪ್ಷನ್ ಆರ್ Y ಆಪ್ಷನ್. ಓಕೆ, ಸೊ 1 by 1 ನೋಡ್ಕೊಂಡು ಹೋಗೋಣ. ಸೊ ABC, ಸೊ ಇದೇನ್ ಮಾಡುತ್ತೆ ಅಂತಂದ್ರೆ, ಸೊ ದಿಸ್ ವಿಲ್ ಸರ್ಚ್ for any of the characters between the brackets. ಈ ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ಯಾವ ಕ್ಯಾರೆಕ್ಟರ್ಸ್ ಕೊಟ್ಟಿರ್ತೀವಿ ಸೊ ಅದನ್ನ ಸರ್ಚ್ ಮಾಡುತ್ತೆ. ಸೊ whereas 0 to 9 ಅಂತಂದ್ರೆ it will search for any of the numbers between the brackets. ಸೊ ಸೇಮ್ ಈ ಫಸ್ಟ್ ಆಪ್ಷನ್ ತರನೇ ಸೆಕೆಂಡ್ ಆಪ್ಷನ್, ಬಟ್ ಏನ್ ಡಿಫ್ರೆನ್ಸ್ ಅಂತಂದ್ರೆ ಸೊ ದಿಸ್ ವಿಲ್ ಸರ್ಚ್ ಫಾರ್ ದಿ ನಂಬರ್ಸ್ ಆರ್ ದಿ ಡಿಜಿಟ್ಸ್. ಸೊ ಅದಕ್ಕೆ ಇಲ್ಲಿ 0 to 9 ಇದೆ. ಸೊ ಈ X ಆರ್ Y ಆಪ್ಷನ್ ಏನು ಅಂತಂದ್ರೆ ಸೊ ದಿಸ್ ವಿಲ್ ಸರ್ಚ್ ಫಾರ್ ಆಲ್ಟರ್ನೇಟ್ಸ್. ಓಕೆ, ಸೊ ಇಟ್ ವಿಲ್ ಸರ್ಚ್ ಫಾರ್ ಆಲ್ಟರ್ನೇಟಿವ್ಸ್, so that are separated by this symbol X or Y.